ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ನಾನಿವತ್ತು ಮಿನಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಜಾತ್ರೆ ಮಹೋತ್ಸವತ್ತು ಮಿನಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಿಂದಿನ ದಿವಸ ಆರತಿ ಎಲ್ಲ ಮಾಡಿದ್ದಾರೆ, ಆದರೆ ನಾವು ಆರತಿಗೆಲ್ಲ ಹೋಗೋಕ್ಕಾಗಲಿಲ್ಲ. ಬನ್ನಿ ಜಾತ್ರೆಗೆಲ್ಲರೂ ಹೋಗೋಣ, ಅಲ್ಲೆಲ್ಲ ನೋಡೋಣ ಹೇಗೆ ಮಾಡ್ತಾಯಿದ್ದಾರೆ ಅಂತ ನೋಡೋಣ. ಎಲ್ಲರೂ ಆ ಊರಿನ ನೇಚರೆಲ್ಲ ನೋಡ್ಕೊಂಬರೋಣ ಬನ್ನಿ. ತುಂಬ ಚೆನ್ನಾಗಾಯಿತು ಜಾತ್ರೆ ಎಲ್ಲ, ತುಂಬ ಚೆನ್ನಾಗಾಯಿತು ನೋಡಿ. ಎಲ್ಲರೂ ಹಾಯ್ ಮಾಡ್ತಾಯಿದ್ದಾರೆ. ನಾವಿಷ್ಟು ಫ್ಯಾಮಿಲಿಯವರು, ಒಂದೇ ಫ್ಯಾಮಿಲಿಯವರು. ಯಾವ ಊರಲ್ಲಿ ಜಾತ್ರೆ ನಡೀತಾ ಇದೆ ಅಪ್ಪ ಅಂದರೆ, ಯಾವ ಊರಂದರೆ ಸಕ್ಕರೆಗೊಳ್ಳಳ್ಳಿಯಲ್ಲಿ ಜಾತ್ರೆ ನಡೀತಾ ಇದೆ. ಮುತ್ಯಾಲಮ್ಮನ ಜಾತ್ರೆ ನಡೀತಾ ಇದೆ ನೋಡಿ. ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ, ನಮ್ಮ ರಿಲೇಟಿವ್ಸ್ ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಡ್ರೈವರ್ ಗಾಡಿ ಓಡಿಸ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಇನ್ನೂ ಒಂದು ಸ್ವಲ್ಪ ದೂರದಲ್ಲಿದೆ ಊರು, ಇನ್ನೇನು ಬಂತು ಊರು, ಇನ್ನೊಂದು ಸ್ವಲ್ಪ ದೂರ ಇದೆ. ಎಲ್ಲರೂ ಇದ್ದಾರೆ, ನಮ್ಮ ರಿಲೇಟಿವ್ಸ್ ಎಲ್ಲರೂ ಇದ್ದಾರೆ. ಹೋಗ್ತಾ ಇದ್ದೀವಿ ಊರಿಗೆ, ಸಕ್ಕರೆಗೊಳ್ಳಳ್ಳಿ ಊರಿಗೆ ಜಾತ್ರೆಗೆಲ್ಲ ಹೊರಟಿದ್ದೀವಿ. ಇನ್ನೊಂದು ಸ್ವಲ್ಪ ದೂರದಲ್ಲಿ ನಮ್ಗೆ ಸಿಗುತ್ತೆ ಊರು. ಸ್ವಲ್ಪ ಲೇಟ್ ಆಯಿತು ನಾವು ಬರೋ ಅಷ್ಟರಲ್ಲಿ. ಈ ದೇವ್ರದ್ದು ಉತ್ಸವ ಹೋಗ್ತಾ ಇದೆ ನೋಡಿ. ಎಲ್ಲ ಒಂದೇ ಫ್ಯಾಮಿಲಿ, ಎಲ್ಲ ರಿಲೇಟಿವ್ಸೇ, ಎಲ್ಲರೂ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಡೆಯುತ್ತೆ ಫ್ರೆಂಡ್ಸ್ ಅಲ್ಲಿ ಜಾತ್ರೆ. ನಾವು ಹೋಗೋದು ಒಂದು ಸ್ವಲ್ಪ ಲೇಟೇ ಆಯಿತು. ನಾವು 2:30-3 ಗಂಟೆಗೇನೋ ನಾವು ಹೋಗಿ ತಲುಪಿದ್ವಿ ಊರಿಗೆ. ಇನ್ನೇನು ಸ್ವಲ್ಪ ದೂರ ಇದೆ, ಇನ್ನೊಂದು ಸ್ವಲ್ಪ ದೂರದಲ್ಲಿ ಸಕ್ಕರೆಗೊಳ್ಳಳ್ಳಿ ಬರುತ್ತೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಹಳ್ಳಿ ವಾತಾವರಣ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣ. ನನಗೂ ತುಂಬಾ ಇಷ್ಟ ಆಯಿತು ಅಲ್ಲೆಲ್ಲ ನೋಡಿ. ಫ್ರೆಂಡ್ಸ್, ಎಲ್ಲರೂ ಪೆಂಡಲ್ ಹಾಕಿದ್ದಾರೆ. ಒಂದೊಂದು ಮನೆಗೂ ಪೆಂಡಲ್ ಹಾಕಿ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ನಾನ್ ವೆಜ್ ಊಟನ. ಎಲ್ಲ ಚೆನ್ನಾಗಿ ಮಾಡಿದರು. 3 ವರ್ಷಕ್ಕೊಂದ್ಸಲಿ ನಡೆಯೋದು ಇಲ್ಲಿ ಜಾತ್ರೆ. ನಾವಿವಾಗ ಎಲ್ಲರೂ ಊರಿಗೆ ಬಂದ್ವಿ, ಸಕ್ಕರೆಗೊಳ್ಳಳ್ಳಿ ಊರಿಗೆ ಬಂದ್ವಿ. ಇಲ್ಲೇ ಜಾತ್ರೆ ನಡೀತಾ ಇರೋದು ನೋಡಿ. ಇವಾಗ ಎಲ್ಲರೂ ಇಳ್ಕೊಳ್ತಾ ಇದ್ದೀವಿ, ಒಬ್ಬೊಬ್ಬರೇ ಇಳ್ಕೊಳ್ತಾ ಇದ್ದಾರೆ. ಎಲ್ಲರೂ ಇಳ್ಕೊಂಡ್ರು ನೋಡಿ ಫ್ರೆಂಡ್ಸ್. ಎಲ್ಲ ಜಾತ್ರೆ ನಡೀತಾ ಇರೋದು, ತುಂಬ ಜನ. ನಿನ್ನೆ ಎಲ್ಲ ತುಂಬಾ ರಶ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಜನ. ಪರ್ಚೇಸಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದಾರೆ, ಆದರೆ ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ಬರುವಾಗ ಬೇಕಾದರೆ ತೊಗೊಳ್ಳೋಣ ಏನಾದರೂ ಬೇಕಂದರೆ ಅಂತ ನಾವು ಮನೆಗೆ ಹೋಗ್ತಾ ಇದ್ದೀವಿ ಈಗ. ಯಾಕಂದರೆ ನಾವು ಬಂದಿರೋದೇ ಲೇಟು, ಅದರಲ್ಲಿ ನಾವು ಪರ್ಚೇಸಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಮನೆಗೆ ಹೋಗೋಕ್ಕಾಗಲ್ಲ ಬೇಗ. ಅದಕ್ಕೋಸ್ಕರ ಎಲ್ಲ 3ನೇ ತಾರೀಕು ಇನ್ನೂ ಜನ, ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಎಲ್ಲ ನೋಡಿ ಪರ್ಚೇಸಿಂಗು ಏನು ಬೇಕಾದರೂ ತೊಗೊಳ್ಬೋದು. ಇಲ್ಲೇ ಜಾತ್ರೆ ನಡೀತಾ ಇರೋದು, ಆರ್ಚ್ ಹಾಕಿದ್ದಾರೆ, ಇಲ್ಲೇ ಜಾತ್ರೆ ನಡೀತಾ ಇರೋದು. ಶ್ರೀ ಮುತ್ಯಾಲಮ್ಮ ದೇವಿ ಜಾತ್ರಾ ಮಹೋತ್ಸವ ಇದೆ ಫ್ರೆಂಡ್ಸ್. ದೇವಸ್ಥಾನ, ದೇವರಿದೆ ದೇವಸ್ಥಾನ ನೋಡಿ. ಬ್ಯಾಸ್ಕೆಟು ಎಲ್ಲ ಸೇಲ್ ಮಾಡ್ತಾರೆ, ನಿಮಗೇನು ಬೇಕೆಲ್ಲ ಸಿಗುತ್ತೆ ಇಲ್ಲಿ. ಯಾಕಂದರೆ ಜಾತ್ರೆ ಇರೋದ್ರಿಂದ ಎಲ್ಲ ಮಾರ್ತಾಯಿದ್ದಾರೆ. ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಜಾತ್ರೆಗೆ ಕರೆದಿದ್ರಲ್ಲ, ನಮ್ಮ ರಿಲೇಟಿವ್ಸ್ ಕರೆದಿದ್ರಲ್ಲ, ಅವ್ರ ಮನೆಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಡ್ತೀವಿ. ಎಲ್ಲರೂ ಇಳ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ಸ್ವಾಮಿಯವರು ಬರ್ತಾ ಇದ್ದಾರೆ, ಆದರೆ ಅವರು ನಾನ್ ವೆಜ್ ಎಲ್ಲ ತಿನ್ನಲ್ಲ, ಬರೀ ವೆಜ್ ಮಾತ್ರ ತಿಂತಾರೆ. ನಾವೆಲ್ಲ ನಾನ್ ವೆಜ್ ತಿನ್ಕೊಳ್ತೀವಿ. ಅವ್ರಿಗೆ ಮಾತ್ರ ಸಪ್ರೇಟಾಗಿ ಮಾಡಿದ್ದಾರೆ ಅಡುಗೆನ. ಇವರು ಬಂದು ಈ ಜಾತ್ರೆ ನಡೀತಾ ಇದೆಯಲ್ಲ, ಅವ್ರ ಮಗಳು ಇವರು. ಈಗ ಎಲ್ಲರೂ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬರ್ತೀವಿ. ಜಾತ್ರೆದು ಮಿನಿ ವ್ಲಾಗ್ಸ್ ಮಾಡಿದ್ದೀನಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನೋಡಿ. ಇವರೇ ರತ್ನ ಅಂತ ಊರ ಹಬ್ಬ ಮಾಡ್ತಾ ಇರೋದು, ನಮ್ಗೆ ಇನ್ವೈಟ್ ಮಾಡಿರೋದು ಇವರೇ. ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಾರೆ, ನೆಂಟರನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ. ನೀರು ಕೊಟ್ಟರು, ಹೋಗಿದ ತಕ್ಷಣ ನೀರು ಕೊಟ್ಟರು. ಆಮೇಲೆ ಊಟಕ್ಕೆ ಕೂತ್ಕೊಳ್ಬೇಕು. ಈಗ ಎಲ್ಲ ಸ್ವಲ್ಪ ರಶ್ ಇದೆ, ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ನೆಕ್ಸ್ಟ್ ಟ್ರಿಪ್ಪು ನಾವು ಕೂತ್ಕೊಳ್ಬೇಕು ಊಟಕ್ಕೆ. ಇದು ಮನೆ ಒಳಗಡೆ ನೋಡಿ, ಇದೇ ಅವ್ರು ಆರತಿ ಮಾಡಿದಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆರತಿ. ಹಳ್ಳಿಯಲ್ಲಿ ಇದೆಲ್ಲ ನೋಡೋಕ್ಕೆ ಒಂದು ಖುಷಿ. ಎಷ್ಟು ಚೆನ್ನಾಗಿ ಆರತಿ ಎಲ್ಲ ರೆಡಿ ಮಾಡಿದ್ದಾರೆ. ಇದು ದೇವ್ರ ಪೂಜೆ ಮಾಡೋದು. ಮತ್ತು ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್, ಈ ಊರಲ್ಲಿ ಎಲ್ಲರ ಮನೆಯಲ್ಲೂ ಕಣಜ ಮಾಡಿರ್ತಾರಂತೆ. ಆ ಕಣಜ ಮಾಡಿರೋದನ್ನ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಎಷ್ಟೋ kg ರಾಗಿನ ಆ ಕಣಜದಲ್ಲಿ ತುಂಬಿರ್ತಾರಂತೆ ನೋಡಿ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ, ನಾನು ಮಾಡ್ತೀನಿ. ನಾವು ನೆಕ್ಸ್ಟ್ ಟ್ರಿಪ್ ಕೂತ್ಕೊಳ್ತೀವಿ, ನಾವೆಲ್ಲರೂ ಲೇಡೀಸ್ ಎಲ್ಲ ನೆಕ್ಸ್ಟ್ ಟ್ರಿಪ್ ಕೂತ್ಕೊಳ್ಳೋಣ ಅಂತ ಎಲ್ಲ ಹಾಗೆ ಕೂತ್ಕೊಂಡಿದ್ದೀವಿ. ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ದಾರೆ, ಬೇಗ ಊಟ ಮಾಡ್ಕೊಳ್ಬೇಕು. ಇನ್ನೊಂದು ಫ್ರೆಂಡ್ಸ್ ನೋಡಿ, ಇದೆ ಕಣಜ ಅಂತ.
ನಾನು ಕಣ್ಜ ತೋರಿಸಿದ್ನಲ್ಲ ಫ್ರೆಂಡ್ಸ್, ಆಗಿನ ಕಾಲದಲ್ಲಿ ಅದ್ರ ತುಂಬ ರಾಗಿ ತುಂಬಿರೋರಂತೆ. ಅದೆಲ್ಲ ಒಂದು ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ. 3ನೇ ತಾರೀಕು ಆರತಿ ಎಲ್ಲ ಚೆನ್ನಾಗಾಯಿತು. 4ನೇ ತಾರೀಕು ಬಂದು ನಾನ್ ವೆಜ್ ಊಟ. ಕೆಲವು ವೆಜ್ ತಿನ್ನೋರು ವೆಜ್ ತಿಂತಾರೆ, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂದ್ಕೊಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಶ್ರೀ ಮುತ್ಯಾಲಮ್ಮ ದೇವಿ ಜಾತ್ರಾ ಮಹೋತ್ಸವನ ತುಂಬ ಚೆನ್ನಾಗಾಯಿತು. ಎಲ್ಲ ತುಂಬ ಚೆನ್ನಾಗಿ ನಡೀತು. ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್.